ತುಂಬ ದಿನ ಆದಮೇಲೆ ಸರ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಲ್ಯಾಬ್ಗೂ ಬಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸುಳ್ಳು ಕಬಡ್ಡಿ ಕ್ಯಾಮ್ರಾ ಅದೇ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದು ಏನು ಇವನು ಇಷ್ಟು ಫಸ್ಟೇನೆ ರೋಡ್ ಹಾಕ್ಬಿಡೋದು ಅಂದ್ಕೊಂಡಿರ್ತೀರಾ ಅಲ್ವಾ. ಫಸ್ಟೇ ಹೋಗ್ಬಿಟ್ಟು ಕೆಲಸದವ್ರನ್ನ ಕರ್ಕೊಂಬಂದು ಅಂಗಡಿ ತೆಗ್ದಿರ್ಲಿಲ್ವಲ್ಲ 2 ದಿವಸದಿಂದ ಅಂಗಡಿ ತೆಗ್ದು ಇವಾಗ ತಿಂಡಿಗೆ ಬಂದಿದ್ದೀನಿ. ನಮ್ಮಮ್ಮ ತಿಂಡಿ ಹಾಕ್ತಾವ್ರೆ, ರೊಟ್ಟಿ ಹಾಕವ್ರೆ, ಮಸಾಲೆ ರೊಟ್ಟಿ ತಿಂದ್ಬಿಟ್ಟು ಹೋಗ್ಬೇಕು. ಮತ್ತು ಇವಾಗ ಅಂಗಡಿ ಹತ್ರ ನಮ್ಮ ಅಕ್ಕ ಹೋಗೋರು ಇವತ್ತು. ನಮ್ಮಮ್ಮ ಇಲ್ವಲ್ಲ, ನಮ್ಮಮ್ಮ ಇಲ್ಲವ್ರೆ, ಅದಕ್ಕೆ ನಮ್ಮ ಅಕ್ಕ ಹೋಗೋರು. ನಾನು ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಗಾಯ್ಸ್, 3 ದಿನ ಆದಮೇಲೆ ಅಂಗಡಿಗೆ ಬಂದಿದ್ದೀನಿ. ಇವತ್ತು ಅಂಗಡಿ ಹತ್ರ ಏನು ಇವತ್ತು ಬಿಸ್ನೆಸ್ ಇಲ್ಲ, ಯಾಕಂದರೆ 3 ಡೇಸ್ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಕಸ್ಟಮರ್ಸ್ ಆ ಕಡೆ ಆಗಿಬಿಡ್ತಾರಲ್ಲ. ಅದಕ್ಕೋಸ್ಕರನೇ ಅಂಗಡಿ ಒಳಗಡೆ ಕೂತ್ಕೊಂಡು ಅದಕ್ಕೆ 1 ದಿನ ರಜೆ ಹಾಕ್ಬಾರ್ದು ಅಂತ ಹೇಳೋದು. ರಜೆ ಹಾಕ್ಬಿಟ್ರೆ ಹಿಂಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಬೈ ಮಿಸ್ಟೇಕ್ ಏನೋ ಕೆಲಸ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ರಜೆ ಹಾಕ್ಬೇಕಾಗುತ್ತೆ. ಏನು ಮಾಡೋದು ನಾವು. ಅಮ್ಮ ಏನೋ ಐಟಮ್ ತೊಗೊಳಕ್ಕೆ ಇಬ್ಬರು ಬಂದವರು. ಏನೋ ಐಟಮ್ ತೊಗೊಂಡು ಇಷ್ಟೊತ್ತು ಬಿಸಿಲಲ್ಲಿ ಕೂತಿದೆ ಚಳಿ ಅಂತ. ಇವಾಗ ಈ ಕಡೆ ಬಂದರೆ ಮತ್ತೆ ಹಂಗೆ ಚಳಿ ಆಗ್ತಾಯಿದೆ. ಇಷ್ಟೊತ್ತು ಆ ಬಿಸಿಲಲ್ಲಿ ನೋಡಿ ಚೇರ್ ಫುಲ್ಲು ಬಿಸಿ ಆಗಿಬಿಟ್ಟಿದೆ. ಆ ಮಟ್ಟದಲ್ಲಿ ಮೆಟ್ಲ ಹತ್ರನೇ ಕೂತಿದೆ. ಇವಾಗ ಇಲ್ಲಿ ಬಂದು ಕೂತ್ಕೊಂಡ್ರೆ ಫುಲ್ ಚಳಿ. ಅಷ್ಟೊತ್ತು ಕೂತಿದೆಲ್ಲ ವೇಸ್ಟ್ ಆಗೋಯ್ತಲ್ಲ ಚಳಿ. ಮತ್ತೆ ಹೋಗ್ಬಿಟ್ಟು ಕೂತ್ಕೋತೀನಿ ಅಷ್ಟೇ. ಜಸ್ಟ್ ಇವಾಗ ಊಟ ಆಯಿತು. ಇದು ನೋಡಿ ಸ್ಪೆಷಲ್ ಮಾಡೋರೆ ಪಕೋಡ ಮತ್ತು ಇದನ್ನು. ಅದಕ್ಕೆ ಸೌಕಾರು ಬಂದವರಿದೆ ಎಲ್ಲ ಇಲ್ಲಿ. ಏಯ್, ಪಕೋಡ ತಿಂದಾನೆ, ಪಕೋಡಾನ ಹಾಲು ಕುಡಿಯೋದೇ ಕುಡಿಯೋಲ್ಲ, ಪಕೋಡ ತಿನ್ನೋಕೆ ಬಂದವನು. ಅವ್ರು ಓನರೇ ಇದು ಮಾಡಿರೋದು ಹಿಂಗೆ ಅವ್ನಿಗೆ ತಿನ್ಸಿ ಇದನ್ನ. ಏಯ್ ಯಾಕೋ ಹೊಂಟ. ಈಗ ನಾನು ಹೋಯ್ತಿದ್ದೀನಲ್ಲ, ಇವಾಗ ಈಚೆ ಹೋಗ್ಬಿಡ್ಬೇಕು. ಅದು ಒಂದು ನನಗಿಂತ ಫಸ್ಟೇ ಒಂದು ಈಚೆಗೆ ಹೋಗೋಕ್ಕೆ ಮಾಡೋ ಕೆಲಸ ಇಲ್ಲ. ಇನ್ನು ಕೈ ಬಾರ ಹೋಗಪ್ಪ ಹೋಗಲಿ. ಮುಡ್ಗೊಂದು ಒಂದು ಹಿಡನ್ ಟ್ಯಾಲೆಂಟ್ ತೋರಿಸ್ತೀನಿ ನೋಡಿ. ಮದುವೆ ಆಗೈತೆ ಹುಡುಗಂಗೆ. ಇಲ್ಲ ಕಬಡ್ಡಿ ಬಾ ಕಬಡ್ಡಿ ಕ್ಯಾಮ್ರಾ ಅದೇ ಆಗಿರ್ಬಾರ್ದು. ಈಗ ಗೈಸ್, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ಎಂತಕ್ಕೆ ಅಂದರೆ ಅಲ್ಲಿ ಸ್ವಲ್ಪ ಐಟಮ್ ತುಂಬ್ಕೊಬರ್ಬೇಕಂತೆ. ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ BGM ಕೇಳಿಸ್ತಾ ಇದೆ. ಅದು BGM ಅಲ್ಲ, ಪಾತ್ರೆ ಸಿಗ್ತಾ ಇರೋದು. ರಿವರ್ಸ್ ಹೋಗ್ಬಿಟ್ಟು ಜಲ್ದಿ ಸ್ವಲ್ಪ ಎಲ್ಲ ತುಂಬ್ಕೊಂಬರ್ತೀನಿ ಫಾಸ್ಟಾಗಿ. ನಿಂಗೆ ಆಯಿತು. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸ್ತೀನಿ. ತುಂಬ ದಿನ ಆದಮೇಲೆ ಸರ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಯಾರೂ ಇಲ್ವಲ್ಲ ಇಲ್ಲಿ. ಆದ್ಮೇಲೆ ಲ್ಯಾಬ್ಗೂ ಬಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಎಲ್ರಿಗೂ ಬಂದು ಲ್ಯಾಬ್ ಇಲ್ಲಿ ಮುಗಿಸ್ಕೊಂಡು ಚಪ್ಪಲಿನ ಕಾಣಿಸ್ತಿಲ್ಲ. ಎರಡು ಇವಾಗ ಒಳಗಡೆ ಹಾಕಿ ಸ್ವೆಟರೆಲ್ಲ ಹಾಕ್ಕೊಂಡು ಏನೋ ಸಖತ್ ಚಳಿಯಪ್ಪ ಇರೋಕ್ಕಾಗಲ್ಲ. ಇದೇನು ಮೇಲ್ಗಡೆ ಹಿಂಗೆ ಐತಲ್ಲ, ಇದನ್ನ ಬೇರೆ ತೆಗಿಯೋಣ. ಫೋನ್ ಚಾರ್ಜ್ ಹಾಕಿರ್ತೀನಿ. ಇಲ್ಲಿ ಬರ್ತಿದ್ದಂಗೆ ನೋಡಿ ಎಷ್ಟು ಬಟ್ಟೆ ಐತೆ. ಇದನ್ನೆಲ್ಲ ನಾನು ಇವಾಗ ಇಲ್ಲಿಗೆ ಹಾಕಿ ನೀಟಾಗಿ ಇಡಬೇಕು. ಇವಾಗ ಒಂದು ಲೈಟ್ ಬಂತಿದೆ, ಒಂದು ಲೈಟ್ ಗೊತ್ತಲ್ವಲ್ಲ, ಇರಲಿ. ಇದನ್ನೆಲ್ಲ ಶಿಫ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಊಟ ತಂದಿದ್ದೀನಿ. ಊಟ ಮಾಡಬೇಕು. ಊಟ ಆದಮೇಲೆ ಬರ್ತೀನಿ. ಒಂದು 40 ಮಿನಿಟ್ಸ್ ಬರ್ತೀನಿ. ಎಲ್ಲ ಸಿಮೆಂಟ್ ಬಿದ್ದೈತಿ ಇಲ್ಲೆಲ್ಲ. ಇದ್ರ ಮೇಲೆಲ್ಲ ಬಿದ್ದಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ ಮೇಲೆಲ್ಲ ಸಿಮೆಂಟ್ ಆಗೋಗಿತ್ತು. ಇಲ್ಲಿಂದ ಬಿದ್ದೈತೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಐತೆ ನೋಡಿ, ಇನ್ನು ಇಲ್ಲೆಲ್ಲ ಬಿದ್ದೈತೆ ಫುಲ್. ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟಲ್ಲೇ 2 ದಿವಸ ಬೇಕು. ಇದ್ರ ಮೇಲೆ ನೋಡಿ, ಇದ್ರ ಮೇಲೆಲ್ಲ ಫುಲ್ ಡಸ್ಟು. ಫ್ಯಾನ್ ಮೇಲೆ ಏನಾರು ಬಿದ್ದೈತೆ ನೋಡ್ತೀನಿ. ಫ್ಯಾನ್ ಮೇಲೆ ಏನಿಲ್ಲ, ಎಲ್ಲಿಂದ ಬಿದ್ದೈತೆ ಅಂತ ಗೊತ್ತಿಲ್ಲ. ಇದು ಇಲ್ಲೆಲ್ಲ ಆಗೋಗಿತ್ತು. ಕಾಲೆಲ್ಲ ನೋಡಿ, ಮತ್ತೆ ಕಾಲೆಲ್ಲ ತೊಳ್ಕೊಂಬರ್ಬೇಕು ಇವಾಗ ನಾನು. ಹಂಗಾಗ್ಬಿಟ್ಟು ಪರಿಸ್ಥಿತಿ. ಇಲ್ಲಿ ಗುಡ್ಸ್ಬಿಟ್ಟು ಇಲ್ಲಿಗೆಲ್ಲ ಗುಡ್ಸಿಟ್ಟಿದ್ದೀನಿ. ಇದ್ರ ಮೇಲೇನು ಹೊಸಿ ಇರಲಿಲ್ಲ ನಾನು ಬಂದಾಗ. ಬಟ್ಟೆ ಮೇಲೆಲ್ಲ ಆಗ್ಬಿಟ್ಟೈತೆ.
ನಾನು ಬಂದಾಗ ಏನು ಸ್ವಲ್ಪ ಇರಲಿಲ್ಲ, ಈ ಬಟ್ಟೆ ಮೇಲೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನಾನಿವಾಗ ಇದನ್ನೆಲ್ಲ ಏಣಿನೆಲ್ಲ ಮೇಲಿಟ್ಟು, ಈ ಕಡೆ ಒಂದೈತೆ, ಇನ್ನೂ ಡೋರ್ ಹಾಕಿಲ್ಲ, ಡೋರ್ ಹಾಕಬೇಕು. ಇಲ್ಲೊಂದೈತಿ, ಇದ್ರ ಮೇಲ್ಗಡೆ ಕೆಲಸ ಆಗೈತಾ ಅಂತ ನೋಡಬೇಕು. ಇದು ಡೋರ್ ನಾಳೆ ಲಾಕ್ ಆಗಿಬಿಟ್ರೆ ಅಷ್ಟೇ ಮುಗೀತೀನಿ, ಏನು ಟೆನ್ಷನ್ ಇಲ್ಲ. ಇವಾಗ ಆ ಕಡೆ ಎಲ್ಲ ಸೀಲ್ ಪ್ಯಾಕ್ ಮಾಡಿಸ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲೂ ಎಲ್ಲ ಇಲ್ಲೂ ಎಷ್ಟೊಂದು ಇಲ್ಲೂ ಬೇಜಾನ್ ಬಿದ್ದೈತೆ ಅನಿಸುತ್ತೆ, ಸಿಮೆಂಟ್ ಪಕ್ಕ. ಇಲ್ಲ ಅಷ್ಟೇನಿಲ್ಲ, ಇಲ್ಲಿ ಕಡಿಮೆ ಐತೆ. ಇಲ್ಲೇ ಇಲ್ವಾ ನೋಡಿ, ಇಲ್ಲೆಲ್ಲ ಐತೆ. ಏನು ಇಲ್ಲೆಲ್ಲ ಕೆಲಸ ಜಾಸ್ತಿ ಮಾಡೇ ಇಲ್ಲ, ಇಲ್ಲೂ ಏನಿಲ್ಲ. ಬಟ್ ಆದರೆ ಇಲ್ಲೆಲ್ಲ ಐತೆ. ಇದೆಲ್ಲ ಗುಡಿಸಿ ಕ್ಲೀನ್ ಮಾಡ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಹಂಗಂಗೆ ಇರುತ್ತೆ. ಇದನ್ನೆಲ್ಲ ನೋಡಿ ಸ್ವಲ್ಪ ಎಲ್ಲಿ ಮನೆ ಎಲ್ಲ ಕಾಲಿಟ್ರೆ ಆ ಕಡೆ ಎಲ್ಲ ಸಿಮೆಂಟೇ ಐತೆ ಫುಲ್ ಎಲ್ಲ ಕಡೆನೂ. ಸಿಮೆಂಟ್ ಮೂಟೆನೇ ಅಲ್ಲೈತೆ. ತಂದು ಹಾಕಷ್ಟು ಅದು ಬರೀ ಸಿಮೆಂಟ್ ಮೂಟೆ ಮುಟ್ಟಿದ್ರೆ ಸಾಕು, ಫುಲ್ ಇದರಿಂದ ಇಲ್ಲೆಲ್ಲ ಡಸ್ಟ್ ಆಗೋಗೈತೆ. ಚೇರೆಲ್ಲ ಗಲೀಜು, ಬಾಟ್ಲುಗಳು ಗಲೀಜು ನೀರ್ದು. ಸಿಮೆಂಟು ಕೆಲಸ ಅಂದರೆ ಸ್ವಲ್ಪ ರಿಸ್ಕ್ ಇಲ್ಲಿ ಜಾಸ್ತಿ, ಬರೀ ಡಸ್ಟೇ ಜಾಸ್ತಿ. ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗ್ತೀನಿ. ಇದೆಲ್ಲ ಎತ್ತಿಟ್ಟಿದ್ದಾಯಿತು, ಇನ್ನೇನಿಲ್ಲ. ಗೊತ್ತಾಗುತ್ತೆ ಅನ್ಕೊಂಡೆ, ಬಟ್ ಇದೊಂದು ಮೇಜರ್ ಇದೇ ಆಗಿಲ್ಲ. ಈಚೆ ಕಡೆಗೆ ಇದೇ ಲುಕ್ ಹೋಗ್ಬಿಡುತ್ತೆ. ಮೇಲೆ ಇದು ಮಾಡಿಸಿಲ್ಲ ಅಂದರೆ ಇದೊಂದು ದಿನ ನಾಳೆ ಆಗುತ್ತಿದ್ದು ಮುಗಿಸೋಷ್ಟು ನಾಳೆ ಆಗುತ್ತೆ. ನಾಳೆ ಇದೆಲ್ಲ ಆದರೆ ಬೇರೆ ಏನು ಕೆಲಸ ಇರೋಲ್ಲ. ಅದಕ್ಕೋಸ್ಕರ ಅಂತ ಗಿಡ ಇಲ್ಲೇ ಐತಿದ್ದು, ಯಾವುದು ಅಂತ ಗೊತ್ತಿಲ್ಲ, ಅದು ಬೇರೆದೈತೆ. ದೀಪ ನಿಮಗೂ ಆಫ್ ಆಯಿತು, ಎಲ್ಲ ಒಳಗೆ ಎತ್ತಿಟ್ಬಿಟ್ಟು ಡೋರ್ ಲಾಕ್ ಮಾಡಿಬಿಡ್ತೀನಿ. ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.